ಮಂಗಳೂರಲ್ಲೇ ಫಸ್ಟ್ ಅಂಡ್ ಯುನೀಕ್ ಆದಂತಹ ಒಂದು ಸಂಡೇಸ್ ಬಂದಿದೆ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ಪೂನ್ ಕೊಟ್ಟಿದ್ದಾರೆ. ನಾನು ಸ್ಪೂನ್ ಯಾಕೆ ಕೊಟ್ಟಿರ್ಬೋದು ಅಂತ ಅನ್ಕೋತಾ ಇದ್ದೆ. ಸ್ಪೂನ್ ನಿಜವಾಗ್ಲೂ ಬೇಕೇ ಬೇಕು. ಇದನ್ನ ಐಸ್ ಕ್ರೀಮ್ ತರಾನು ತಿನ್ಬೋದು. ಇಷ್ಟು ದೊಡ್ಡ ಮೆನು ಮಂಗಳೂರಲ್ಲಿ ನಾನು ನೋಡ್ಲೇ ಇಲ್ಲ. ಮಂಗಳೂರಲ್ಲಿ ಜ್ಯೂಸ್ ಅಂದ ತಕ್ಷಣ ಎಲ್ಲರ ಬಾಯಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂತಹ ಹೆಸರು ಬರುತ್ತೆ. ಬೇರೆ ಬೇರೆ ಜಾಗ ಹೆಸರು ಹೇಳ್ತಾರೆ. ಆದ್ರೆ ನಾವ್ ಇವತ್ತು ಬಂದಿರುವಂತಹ ಜಾಗದಲ್ಲಿ ಮಿಲ್ಕ್ ಶೇಕ್, ಫ್ರೂಟ್ ಜ್ಯೂಸ್ ಹಾಗೆ ಹೆಲ್ದಿ ಆಪ್ಷನ್ಸ್ ಸುಮಾರಿದೆ. ಸ್ಪೆಷಲ್ ಏನು ಅಂದ್ರೆ ಇಲ್ಲಿ ಇರುವಂತ ಮೆನು, ಇಷ್ಟು ದೊಡ್ಡ ಮೆನು ಮಂಗಳೂರಲ್ಲಿ ನಾನು ನೋಡ್ಲೇ ಇಲ್ಲ. ಸೊ ಇಲ್ಲಿ ಏನೇನ್ ಸಿಗುತ್ತೆ, ಜಾಗ ಎಲ್ಲಿದೆ ಎಲ್ಲಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫುಡಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಗೋ ಟು ದ ಫ್ರೂಟ್ ಸ್ಟೋರೀಸ್. ಎಸ್, ಮೊದಲದಾಗಿ ಬಂದಿರೋದು ಕಣ್ಣೂರು ಕಾಕ್ಟೇಲ್ ಅಂತ. ಸೊ ಇದರ ಪ್ರಿಪರೇಷನ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾವು ಫಸ್ಟ್ ಟೈಮ್ ಕೇಳಿದ್ವಿ. ಕ್ಯಾರೆಟ್ ಅನ್ನ ಬಾಯ್ಲ್ ಮಾಡ್ತಾರೆ, ಹಾಗೆ ಅದಕ್ಕೆ ಪಪ್ಪಾಯ ಹಾಕಿ ಮಿಕ್ಸ್ ಮಾಡ್ತಾರೆ. ನಂತರ ಸರ್ವ್ ಮಾಡುವಾಗ ಫುಲ್ ನಟ್ಸ್ ಹಾಕ್ತಾರೆ, ಕ್ಯಾಶು ಇದೆ, ಪ್ಲಸ್ ಅನಾರ್ ಹಾಕ್ತಾರೆ, ಅಂದ್ರೆ ದಾಳಿಂಬೆ ಬೀಜ ಹಾಕ್ತಾರೆ. ಹೇಗಿದೆ ಅಂತ ನೋಡೋಣ. ಒಟ್ಟಿಗೆ ಸ್ಪೂನ್ ಕೂಡ ಕೊಟ್ಟಿದ್ದಾರೆ, ಸ್ಟ್ರಾ ಕೂಡ ಇದೆ. ಚಿಯರ್ಸ್. ಫಸ್ಟ್ ಸಿಪ್ಪಲ್ಲೇ ಕ್ರೀಮಿ ಟೆಕ್ಸ್ಚರ್ ಮಿಲ್ಕ್ ಶೇಕ್, ಅದ್ರ ಜೊತೆಗೆ ಒಂದು ಅನಾರ್ ಸಿಕ್ತು, ಹಾಗೆ ಪೀನಟ್ ಸಿಕ್ತು. ತುಂಬಾನೇ ಚೆನ್ನಾಗಿದೆ, ಕೂಲ್ ಆಗಿ ರಿಫ್ರೆಶಿಂಗ್ ಆಗಿದೆ. ಸ್ಪೂನ್ ಕೊಟ್ಟಿದ್ದಾರೆ. ನಾನು ಸ್ಪೂನ್ ಯಾಕೆ ಕೊಟ್ಟಿರ್ಬೋದು ಅಂತ ಅನ್ಕೋತಾ ಇದ್ದೆ. ಸ್ಪೂನ್ ನಿಜವಾಗ್ಲೂ ಬೇಕೇ ಬೇಕು. ಇದನ್ನ ಐಸ್ ಕ್ರೀಮ್ ತರಾನು ತಿನ್ಬೋದು. ಕ್ಯಾಶು ಇದೆ, ಪೀನಟ್ಸ್ ಇದೆ, ದಾಳಿಂಬೆ. ಸ್ಪೂನ್ ಅಲ್ಲಿ ಟ್ರೈ ಮಾಡ್ತೀನಿ. ಇವಾಗ ದ್ರಾಕ್ಷಿ ಹಾಗೆ ಕ್ಯಾಶು, ಪೀನಟ್ಸ್ ಎಲ್ಲಾನು ಒಟ್ಟಿಗೆ ಸಿಕ್ಕಿದೆ. ಒಳ್ಳೆ ಫ್ರೂಟ್ ಸಲಾಡ್ ತರ ಇದೆ ಟೇಸ್ಟ್. ತುಂಬಾನೇ ಹೆಲ್ದಿ ಆಪ್ಷನ್. ಹಾಗೇನೆ ಬರೀ ಒಂದು ಗ್ಲಾಸ್ ಅಲ್ಲೇ ಹೊಟ್ಟೆ ಫುಲ್ ಆಗುವಷ್ಟು ಕ್ವಾಂಟಿಟಿ ಇದೆ. ನೋಡಿ, ದೊಡ್ಡ ಗ್ಲಾಸ್ ಇದು, ದಪ್ಪ ಗ್ಲಾಸ್ ಬರುತ್ತೆ. ಆ ಜ್ಯೂಸ್ ಜೊತೆಗೆ ಆ ನಟ್ಸ್ ಒಂಥರ ಡಿಫ್ರೆಂಟ್ ಮಜಾ. ಅದು ಈ ಕಡೆ ತಿಂದು ಕುಡೀರಿ ಅಥವಾ ಕುಡಿದು ತಿನ್ನಿ, ನೀವು ಏನು ಯಾವ ತರ ಬೇಕಾದ್ರೂ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದಿರುವಂತದ್ದು ಐರಿಷ್ ಬೋಬಾ ಕಾಫಿ ಅಂತ. ಸೊ ಇದು ಕೂಡ ಅಷ್ಟೇ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಬೋಬಾ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಇದರಲ್ಲಿರೋ ಬೋಬಾ ಕೂಡ ಕಾಫಿ ಫ್ಲೇವರ್. ಫಸ್ಟ್ ಇಂಪ್ರೆಷನ್ ಹೇಗಿರುತ್ತೆ? ಫಸ್ಟ್ ಸಿಪ್ಪಲ್ಲೇ ಒಂದು 3-4 ಬೋಬಾ ಬಾಲ್ಸ್ ಬಂದ ತಕ್ಷಣ ಬಾಯಲ್ಲಿ ಬರ್ಸ್ಟ್ ಆಗುತ್ತೆ. ಆ ಬೋಬಾದಲ್ಲಿರುವಂತ ಕಾಫಿ ಫ್ಲೇವರ್ ಹಾಗೇನೆ ಬರ್ಸ್ಟ್ ಆಯ್ತು. ಅದನ್ನ ಕಚ್ಚಿ ತಿನ್ನುವ ಒಂದು ಮಜಾನೇ ಬೇರೆ, ಡಿಫ್ರೆಂಟ್ ಆಗಿದೆ. ಆ ಬೋಬಾನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಅಲ್ಲಲ್ಲಿ ನೋಡ್ತಾ ಇರ್ಬೋದು, ಬೋಬಾ ಬಾಲ್ಸ್ ನಿಮ್ಗೆ ಕಾಣ್ತಾ ಇದೆ. ತುಂಬಾನೇ ಇಷ್ಟ ಆಯ್ತು ನನಗೆ. ಲೇಯರ್ ನೋಡ್ತಾ ಇರ್ಬೋದು, ಕೆಳಗಡೆ ಕಾಫಿ, ಕೋಲ್ಡ್ ಕಾಫಿ, ಮೇಲೆ ಆ ಫ್ರಾತ್ ಏನಿದೆ ಮೇಲ್ಗಡೆ ಇದೆ, ಕೆಳಗಡೆ ಫುಲ್ ಬೋಬಾ ನೋಡ್ತಿರ್ಬೋದು. ತುಂಬಾನೇ ಚೆನ್ನಾಗಿದೆ. ಕೋಲ್ಡ್ ಕಾಫಿ ಲವರ್ಸ್ಗೆ ಇದು ತುಂಬಾ ಇಷ್ಟ ಆಗ್ಬೋದು. ನನ್ಗಂತೂ ಇಷ್ಟ ಆಯ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ, ಆದ್ರೂ ತುಂಬಾನೇ ಲೈಕ್ ಆಯ್ತು. ನೆಕ್ಸ್ಟ್ ಬಂದಿರೋದು ಕುನಾಫಾ ಮಿಲ್ಕ್ ಶೇಕ್. ಕುನಾಫಾ ತುಂಬಾ ಕಡೆ ನೀವು ಹೆಸರು ಕೇಳಿರ್ತೀರಾ. ಕುನಾಫಾ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತ ಒಂದು ಹೆಸರು. ಕುನಾಫಾ ಚಾಕ್ಲೇಟ್ ಹಾಗೆ ಕುನಾಫಾ ಸ್ವೀಟ್ಸ್ ಎಲ್ಲ ಇದೆ. ಇವಾಗ ಸ್ಪೆಷಲ್ ಆಗಿ ಇಲ್ಲಿ ಕುನಾಫಾ ಮಿಲ್ಕ್ ಶೇಕ್ ಏನೇನಿದೆ ಅಂತ ನೋಡೋಣ. ಸಿಗ್ನೇಚರ್ ಕುನಾಫಾದಲ್ಲಿ ಏನ್ ಸೇವ್ ಬರುತ್ತೆ, ಸ್ವೀಟ್ನೆಸ್ ಇರುತ್ತೆ, ಅದು ಇದರಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಣ. ಟೇಸ್ಟ್ ಮಾಡೋಣ. ಪಿಸ್ತಾ ಫ್ಲೇವರ್ ಐಸ್ ಕ್ರೀಮ್ ಇದೆ, ಹಾಗೇನೆ ಆ ಸೇವ್ ಇದೆ, ಆಲ್ಮಂಡ್ ಜೊತೆಗೆ ಸೇವು, ಹಾಗೇನೆ ಮಿಲ್ಕ್ ಶೇಕ್. ಸೇವ್ ಹಾಗೇನೆ ಆಲ್ಮಂಡ್ ಕ್ರಂಚ್ ವಿತ್ ಆ ಒಂದು ಕ್ರೀಮಿ ಟೆಕ್ಸ್ಚರ್ ಇರುವಂತ ಮಿಲ್ಕ್ ಶೇಕ್ ಅಂಡ್ ಐಸ್ ಕ್ರೀಮ್. ತುಂಬಾನೇ ಚೆನ್ನಾಗಿದೆ. ಕುನಾಫಾ ಲವರ್ಸ್ ಇದನ್ನ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದಿರುವಂತದ್ದು ಮ್ಯಾಂಗೋ ಪುಡ್ಡಿಂಗ್ ಸಂಡೆ. ಕಟ್ ಮಾಡಿರುವಂತ ರಿಯಲ್ ಮ್ಯಾಂಗೋ ಇದೆ, ಮೇಲೆ ಕ್ರೀಮ್ ಹಾಕಿದ್ದಾರೆ. ಸೊ ಟೇಸ್ಟ್ ಯಾವ ತರ ಇದೆ ಅಂತ ನೋಡೋಣ. ಮ್ಯಾಂಗೋ ಪೀಸ್, ಅದ್ರ ಜೊತೆಗೆ ಕ್ರೀಮ್, ಪುಡ್ಡಿಂಗ್ ಎಲ್ಲಾನು ಒಟ್ಟಿಗೆ ಬಂದಿದೆ. ತುಂಬಾನೇ ಕ್ರೀಮಿ ಆಗಿದೆ. ಐಸ್ ಕ್ರೀಮ್ ತರಾನೇ ಆ ಒಂದು ಎಕ್ಸ್ಪೀರಿಯನ್ಸ್. ಆದ್ರೆ ಆ ಕ್ರೀಮ್ ಟೆಕ್ಸ್ಚರ್ ಬಂದಾಗ ಅದ್ರ ಮೇಲೆ ಒಂದೊಂದು ಪೀಸ್ ಮ್ಯಾಂಗೋ ಸಿಕ್ಕಿದಾಗ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಒಂದು ಮಜಾ. ಇನ್ನು ಒಳಗಡೆ ಹೋಗೋಣ, ಡೀಪ್ ಲೇಯರ್ಗೆ. ಕೆಳಗಡೆ ಲೇಯರ್ ಅಲ್ಲಿ ನಟ್ಸ್ ಹಾಕಿದ್ದಾರೆ, ಕ್ಯಾಶು ಸಿಗ್ತಾ ಇದೆ, ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಬಂದಿರುವಂತದ್ದು ಬಿಸ್ಕಾಫ್ ಸಂಡೆ. ಬಿಸ್ಕಾಫ್ ಕೂಡ ಅಷ್ಟೇ ತುಂಬಾನೇ ಫೇಮಸ್ ಆಗಿರುವಂತ ಒಂದು ಬಿಸ್ಕಿಟ್. ಅದು ಹೆವಿ ಕ್ರೀಮ್ ಹಾಕಿದ್ದಾರೆ. ಬಿಸ್ಕಾಫ್ ಬಿಸ್ಕಿಟ್ ಇದೆ, ಬಿಸ್ಕಾಫ್ ಕ್ರೀಮ್ ಇದೆ, ಹಾಗೇನೆ ಐಸ್ ಕ್ರೀಮ್ ಇದೆ, ಚಾಕ್ಲೇಟ್ ಸಿರಪ್ ಹಾಕಿದ್ದಾರೆ, ಹಾಗೇನೆ ನಟ್ಸ್ ಹಾಕಿದ್ದಾರೆ. ನೋಡೋಣ, ಒಂದ್ಸಲ ಮಿಕ್ಸ್ ಮಾಡಿ ಹಾಗೇನೆ ಒಂದು ಟೇಸ್ಟ್. ಬಿಸ್ಕಾಫ್ ಏನು ಕ್ಯಾರಮಲ್ ಟೇಸ್ಟ್ ಇದೆ, ಅದ್ರ ಜೊತೆಗೆ ಆ ಒಂದು ಚಾಕ್ಲೇಟಿ ಪ್ಲಸ್ ಐಸ್ ಕ್ರೀಮ್ ಮಿಕ್ಸ್ ಆದಾಗ ತುಂಬಾನೇ ಒಂದು ಡಿಫ್ರೆಂಟ್ ಫ್ಲೇವರ್. ಆ ಕಡೆ ಚಾಕ್ಲೇಟ್ ಅಲ್ಲ, ಈ ಕಡೆ ಕ್ಯಾರಮೆಲ್ ಅಲ್ಲ, ಆ ತರ ಒಂದು ಫ್ಯೂಷನ್ ಟೇಸ್ಟ್ ಬರ್ತಾ ಇದೆ ವಿತ್ ಆ ಬಿಸ್ಕಿಟ್. ಬಿಸ್ಕಾಫ್ ಕ್ಯಾರಮೆಲ್ ಟೇಸ್ಟ್ ಹಾಗೆ ಆ ನಟ್ಸ್ ಸಿಕ್ಕಿದಾಗ ತುಂಬಾನೇ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಬಿಸ್ಕಾಫ್ ನನಗೂ ಇಷ್ಟ. ಬಿಸ್ಕಾಫ್ ಅಲ್ಲಿ ನಿಮ್ಗೆ ಕ್ರೀಮ್ ಇಷ್ಟನಾ ಅಥವಾ ಬಿಸ್ಕಾಫ್ ಬಿಸ್ಕಿಟ್ ಇಷ್ಟನಾ ಅಂತ ಕಮೆಂಟ್ ಮಾಡಿ. ಸೊ ಫ್ರೂಟ್ ಸ್ಟೋರೀಸ್ ಅವರ ಇನ್ನೊಂದು ಸ್ಪೆಷಲ್ ಲಿಚಿ ಸಂಡೆ. ಕ್ರೀಮ್ ಇದೆ, ಇದರಲ್ಲಿ ವೆನಿಲಾ ಐಸ್ ಕ್ರೀಮ್ ಇದೆ, ರಿಯಲ್ ಲಿಚಿ ಇದೆ, ಹಾಗೇನೆ ಕ್ಯಾಶು ನಟ್ಸ್ ಇದೆ. ಸೊ ರಿಯಲ್ ಲಿಚಿ ಸಂಡೇಸ್ ಇಲ್ಲಿವರೆಗೂ ತಿನ್ಲಿಲ್ಲ, ನೋಡೋಣ. ಮೇಲೆ ಹಾಕಿರುವಂತಹ ಹನಿ ಸ್ವೀಟ್ನೆಸ್ ನ ಇನ್ನೂ ಎನ್ಹಾನ್ಸ್ ಮಾಡ್ತಾ ಇದೆ. ಕ್ರೀಮಿ ಟೆಕ್ಸ್ಚರ್ ಇದೆ, ಆ ನಟ್ಸ್ ಅಲ್ಲಿ ಇರುವಂತಹ ಕ್ರಂಚ್
ನನಗೆ ಲಿಚ್ಚಿ ತುಂಬಾನೇ ಇಷ್ಟ ಆಯ್ತು, ರಿಯಲ್ ಲಿಚ್ಚಿ. ಪೋರ್ಷನ್ ನೋಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ, ಎಲ್ಲರೂ ಒಂದೊಂದು ಸಂಡೇಸ್ ತಗೊಳ್ಳಿ. ಲಿಚ್ಚಿ ಸಂಡೇ, ಬಿಸ್ಕಾಪ್ ಸಂಡೇ, ಹಾಗೇನೆ ಮ್ಯಾಂಗೋ ಸಂಡೇ ಇದೆ, ಎಲ್ಲಾನು ಟ್ರೈ ಮಾಡಿ. ಮಂಗಳೂರಲ್ಲೇ ಫಸ್ಟ್ ಅಂಡ್ ಯುನೀಕ್ ಆದಂತ ಒಂದು ಸಂಡೇಸ್ ಬಂದಿದೆ, ಬಟರ್ ಗುಲ್ಕನ್ ಅಂತ. ಅದರಲ್ಲಿ ಗುಲ್ಕನ್ ಇದೆ, ಬಟರ್ ಇದೆ, ಗುಲಾಬ್ ಜಾಮೂನ್ ಇದೆ, ಕ್ರೀಮ್ ಇದೆ, ಬನಾನಾ ಇದೆ, ಹಾಗೆ ಐಸ್ ಕ್ರೀಮ್ ಇದೆ. ಟೇಸ್ಟ್ ನೋಡೋಣ, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನೋಡೋಣ, ಟೇಸ್ಟ್ ನೋಡೋಣ. ಇದರಲ್ಲಿ ಗುಲ್ಕನ್, ಕ್ರೀಮ್ ಹಾಗೇನೆ ಬನಾನಾ ಬಂದಿದೆ. ಆಹಾ, ಸ್ವರ್ಗ. ಡಿಫ್ರೆಂಟ್ ಟೇಸ್ಟ್, ಅನ್ಇಮ್ಯಾಜಿನೇಬಲ್ ಟೇಸ್ಟ್ ಇದು. ಇವಾಗ ಗುಲಾಬ್ ಜಾಮೂನ್ ಮೇಲೆ ಬಟರ್ ಹಾಕಿದ್ದೇನೆ, ಟೇಸ್ಟ್ ಮಾಡೋಣ. ಸ್ವೀಟ್ ಟೂತ್ ಯಾರೆಲ್ಲ ಇದ್ದೀರಾ, ಸ್ವೀಟ್ಸ್ ಯಾರೆಲ್ಲ ಇಷ್ಟಪಡ್ತೀರಾ, ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ. ನಿಜವಾಗ್ಲು ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ನನಗೆ ಎಕ್ಸ್ಪ್ಲೇನೇ ಮಾಡಕ್ ಬರ್ತಾ ಇಲ್ಲ, ಬರೀ ತಿಂತಾ ಇರೋಣ ಅಂತ ಅನ್ಸ್ತಾ ಇದೆ. ಡಿಫ್ರೆಂಟ್ ಕಾನ್ಸೆಪ್ಟ್. ಬಟರ್ ಇದೆ, ಬಟರ್ ಇರುತ್ತಂತ ನಾನು ಅನ್ಕೊಂಡೇ ಇರಲಿಲ್ಲ. ಐಸ್ ಕ್ರೀಮ್ ಹಾಗೇನೆ ಕ್ರೀಮ್ ಕೋಲ್ಡ್ ಆಗಿರೋದ್ರಿಂದ ಬಟರ್ ಇನ್ನೂ ಮೆಲ್ಟ್ ಆಗ್ಲಿಲ್ಲ. ಅದ್ರ ಜೊತೆಗೆ ಬನಾನಾ, ಬಟರ್ ಅಂಡ್ ಬನಾನಾ ಟ್ರೈ ಮಾಡೋಣ. ಬಟರ್ ಅಂಡ್ ಬನಾನಾ ಕಾಂಬಿನೇಷನ್ ಯಾವ ತರ ಇದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೇಕು. ನೀವು ಇಲ್ಲಿ ಬನ್ನಿ, ಟ್ರೈ ಮಾಡಿ, ಆ ಟೇಸ್ಟ್ ಯಾವ ತರ ಬರುತ್ತೆ ಅಂತ ನೀವು ಒಂದ್ಸಲ ಹೇಳಿ. ಅಲ್ಲಿ ರೆಡಿ ಆಗಿರೋ ಜ್ಯೂಸ್ ಅಲ್ಲಿ ಎಲ್ಲ ನಾನು ನೋಡಿದೆ, ಬಟ್ ಲಿಚ್ಚಿ ಜ್ಯೂಸ್ ಫ್ರೆಶ್ ಆಗಿ ಸಿಗುತ್ತಂತ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ಟೇಸ್ಟ್ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು, ಅದಕ್ಕೆ ನಿಮ್ಗೂ ತೋರಿಸೋಣ ಅಂತ. ನೋಡಿ, ಲಿಚ್ಚಿ ಪೀಸಸ್ ಇದೆ, ಸುಮಾರು 5-6 ಲಿಚ್ಚಿ, ರಿಯಲ್ ಲಿಚ್ಚಿ ಪೀಸಸ್ ಇದೆ. ಒಂಥರ ಟಾನಿಕ್ ವಾಟರ್ ತರ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ರಿಯಲಿ ಫ್ರೆಶ್ ಜ್ಯೂಸ್, ಫ್ರೆಶ್ ಲಿಚ್ಚಿ ತುಂಬಾನೇ ಚೆನ್ನಾಗಿದೆ. ಆ ಲಿಚ್ಚಿ ಪೀಸ್ ಸಿಗ್ತಾ ಇದ್ದಾಗ ಇನ್ನೂ ಮಜವಾಗಿರುತ್ತೆ. ನಾನು ರೆಕಮೆಂಡ್ ಮಾಡ್ತೀನಿ, ಇವರ ಫ್ರೆಶ್ ಜ್ಯೂಸ್, ರೆಡಿ ಜ್ಯೂಸ್ ಏನಿದೆ ಅದನ್ನ ಟ್ರೈ ಮಾಡ್ಬೋದು. ಯಾಕಂದ್ರೆ ಹೆಲ್ದಿ ಆಗಿದೆ, ಫ್ರೆಶ್ ಆಗಿದೆ, ಅಷ್ಟೇ ರಿಫ್ರೆಶಿಂಗ್ ಆಗಿದೆ. ಸೊ ಮೆನು ಎಷ್ಟು ದೊಡ್ಡದಾಗಿದೆ ಅಂತ ನೋಡಿದ್ರಲ್ಲ. ಡೈಲಿ ಜ್ಯೂಸಸ್ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ಇದು ಮ್ಯಾಂಗೋ ಸಾಗು ಅಂತ. ಹಾಗೇನೆ ಇದು ನನ್ನರಿ ಜ್ಯೂಸ್, ಗ್ರೇಪ್ ಜ್ಯೂಸ್ ಇದೆ, ಕುಕುಂಬರ್ ಜ್ಯೂಸ್ ಇದೆ, ಫ್ರೆಶ್ ಲಿಚ್ಚಿ ಜ್ಯೂಸ್ ಇದೆ, ಹಾಗೇನೆ ಟ್ಯಾಮರಿನ್ ಅಂದ್ರೆ ಹುಳಿ, ಇದು ಕೂಡ ರೆಡಿ ಆಗಿರುತ್ತೆ. ನಿಮ್ಗೆ ಬಂದ ತಕ್ಷಣ ಫ್ರಿಜ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಈ ಜ್ಯೂಸಸ್ ಎಲ್ಲ. ABC ಅಂಡ್ APC ಜ್ಯೂಸ್ ಕೂಡ ಇದೆ. ABC ಅಂದ್ರೆ ಆಪಲ್, ಬೀಟ್ರೂಟ್ ಹಾಗೇನೆ ಕ್ಯಾರೆಟ್. APC ಅಂದ್ರೆ ಆಪಲ್, ಪೈನಾಪಲ್ ಅಂಡ್ ಕ್ಯಾರೆಟ್. ಇದು ಕೂಡ ಅವೈಲೇಬಲ್ ಇದೆ. ಇನ್ನೊಂದ್ಸಲ ಹೇಳ್ತೀನಿ, ಹೆಸರು ದ ಫ್ರೂಟ್ ಸ್ಟೋರೀಸ್ ಅಂತ. ಸೊ ಈ ಜಾಗ ಇರುವಂತದ್ದು ವುಡ್ಲಾಸ್ ಫುಡ್ ಸ್ಟ್ರೀಟ್ ಅಲ್ಲಿ, ಜನತಾ ಡಿಲಕ್ಸ್ ಪಕ್ಕದಲ್ಲೇ ಇರುವಂತ ವುಡ್ಲಾಸ್ ಫುಡ್ ಸ್ಟ್ರೀಟ್ ಏನಿದೆ ಅಲ್ಲೇ ಇರೋದು. ಸೊ ಎಷ್ಟೋ ಫುಡ್ ರಿವ್ಯೂಸ್ ನಾವು ಮಾಡಿದೀವಿ, ಆದ್ರೆ ಇಲ್ಲಿ ಇರುವಷ್ಟು ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಸಂಡೇಸ್ ಬೇರೆ ಎಲ್ಲೂ ನಾನು ನೋಡ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಅಷ್ಟು ವೆರೈಟಿ ಇದೆ. ಹಾಗೇನೆ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇಲ್ಲಿ ಬನ್ನಿ. ಸ್ಪೇಷಿಯಸ್ ಆಗಿದೆ ಜಾಗ, ಎಷ್ಟು ಜನ ಬೇಕಾದ್ರೂ ಕೂತ್ಕೋಬಹುದು, ಪಾರ್ಕಿಂಗ್ ವ್ಯವಸ್ಥೆ ಇದೆ, ಹಾಗೇನೆ ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿದೆ. ಸೊ ನೀವೇನಾದ್ರೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಜ್ಯೂಸಸ್ ಅಂಡ್ ಸಂಡೇಸ್ ಟ್ರೈ ಮಾಡಬೇಕು ಅಂದ್ರೆ ನೀವು ವುಡ್ಲಾಸ್ ಫುಡ್ ಸ್ಟ್ರೀಟ್ ಅಲ್ಲಿ ಇರುವಂತ ದ ಫ್ರೂಟ್ ಸ್ಟೋರಿಗೆ ನೀವು ಬರಲೇಬೇಕು. ನಾನಂತೂ ರೆಕಮೆಂಡ್ ಮಾಡ್ತೀನಿ. ನೀವು ಬಂದ್ಮೇಲೆ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ. ನಾನು ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. Something about those city lights were calling out my name. Now mama, don't you cry, you know there'll come a day